ಅಂತ ಹೊಡಗಿದು ಅವ್ ನನ್ನ ಮಗಳ ಕಸ ಅಂತ ಹೊಡೆದೆ. ಇನ್ನು ಮುಂದೆ ಹೇಳವ. ನಾವು ತಂದ ಸಾಹಿತ್ಯ ಎಲ್ಲ ಬಸವನ ದೇವರಿಗೆ ಮುಟ್ಟಿಸಬೇಕಾದ್ರ ಅವ್ ಮಗಳ ಮುಟ್ಟಿಸಬೇಕಲ್ಲ ಮತ್ತ. ಹಾಗಾದ್ರೆ ನಾವು ಅದ್ರ ಪೂಜಾರಿ ಕೈಯಲ್ಲಿ ಕೊಡ್ಬೇಕಲ್ಲ. ಪೂಜಾರಿ ನೀವು ಅದಿ ಕೈಯಾಗ ಕೊಡಬೇಕಲ್ಲವ. ಹಾಗಾದ್ರೆ ಅಮ್ಮ ಈ ತುಂಬಿದ ಕೊಡದಾಗ ನೀರು ಕೊಟ್ಟು ಹೌದವ ಬಸವನ ದೇವರ ಮುಖ ತೊಳಿ ಅಂತ ಹೇಳು. ಅವ ತಾಯವ ಕೊಡ್ತಾನ. ಹೇಳಿ ಅಮ್ಮ. ನಿಮ್ ಬಸವನಂಗ ಅಟ್ ನೀರಾರ ಮೋದಿಗೆ ನೀರ್ ಹಾಕ. ಮಂಗರ ಪರಮ ನೋಡ್ದೆ ಅವ ನನ್ನ ಮಗಳ ನೋಡಲ್ಲ. ಅಲ್ಲ ಆ ದೇವರಿಗೆ ನಾವು ನೀರು ಕೊಟ್ರ ಬಸವನಗ ಮೇಯ್ತು ಹೇಳಲ್ಲ. ಆ ದೇವರಿಗೆ ನಾವು ನೀರು ಕೊಟ್ರ ಈ ಪೂಜಾರಿ ಎಲ್ಲಾ ಕೈಕಾಲ ಮರಿ ತಿಳ್ಕೊಂಡ ಈ ಪೂಜಾರಿಗೆ ಏನು ಅಡಮಳ್ಯಾಗಾರ ಸಿಕ್ಕದಾನೋ ಇಲ್ಲ ಯಾವಾಗಿವ. ಅವ ನನ್ನ ಮಗಳ ಅವಂದೇನ್ ಬಿಡಿ ಕೇಳಿ ಬರ್ತನು. ಸೇದ ಜಗ್ಗಿ ನೀರ್ ತಂದು ಕೊಟ್ಟದ್ಯಾ. ಹಾ ಕೇಳಿ ಬರ್ತಾನ. ಕೇಳಮ್ಮ. ಅಲ್ಲೋ ಪೂಜಾರಿ ಹೇಳಿ ಅಮ್ಮ. ಬಸವಣ್ಣನ ಮೋದಿ ತೊಳೆ ಅಂತ ನೀರ್ ಕೊಟ್ರ ಹಾ ಎಂದಾರ ಅಡಮಾಲಿಗೆ ಸಿಕ್ಕಿದ್ಯೋ ಹಾ ಏನ್ ಇಲ್ಲ. ಏನಮ್ಮ ಇದನ್ನ ಕೇಳಿದ್ಯಾ? ಬಸವಣ್ಣ ನೀರ್ ಕೊಡ್ಬೇಕಂದ್ರ ನೀನಾಗ ಕೊಲ್ಲ ಕೊಲ್ಲ ಗೊತ್ತಿದ್ದೆ ಎಲ್ಲಿಗಿದ್ಯಾ. ಏನೇಮ್ಮ ಇದನ್ನ ಕೇಳಿದ್ಯಾ ಅಣ್ಣ? ಹೌದ್ ನನ್ನ ಏನೇ ಮಗಳ. ಅಮ್ಮ? ಹಾ ನಾ ತೊಳ್ಕೊಂಡ್ ನಮ್ಮ ಬಸವನ ತೊಳ್ದಂಗ ನೋಡ. ಹಿಂಗ ಅಪ್ಪ ಹೋಯಮ್ಮ. ನಾವೆಲ್ಲ ಗೊತ್ತಿರ್ಗಪ್ಪ ಹೇಳಿ ಬರ್ತಾನ ನಮ್ಮ ಅವಾಗ. ಯಾವ ಹಾ ಅವ ಏನ್ ಮೋದಿ ತೊಳ್ಕೊಂಡಂಗ ಆದ್ರ ಹಾ ಹಾ ಅವ್ರ ಬಸವಣ್ಣ ಮೋದಿ ತೊಳ್ಕೊಂಡಂಗ ಆತ್ ನೋಡ್ ನನ್ನ ಮಗಳ. ಹೌದೇನು? ಹೌದವ. ಹಾಗಾದ್ರೆ ಹಾ ಅಮ್ಮ ನಾವಾದ್ರೂ ಸೇರ್ ಗಂಟ್ಲೆ ಎಣ್ಣೆಯಾರು ತಂದು ಅಮ್ಮ ತಂದು ಈ ಎಣ್ಣೆಯನ್ನು ಕೊಟ್ಟು ಎಣ್ಣೆ ಮಂಜಲ ಮಾಡುವಂತಳಾಗ ತಾ ನನ್ನ ಮಗಳ. ಅಲ್ಲೋ ಪೂಜಾರಿ ಹಾ ಬರೋಬ್ಬರಿ ಪಾವ್ಸ್ಯಾರ ಎಣ್ಣೆ ತಂದು ಹೋಯಮ್ಮ. ಬಸವಣ್ಣಿಗೆಲ್ಲ ಹಣಿಗೆ ಹಚ್ತಿಕ್ಕ. ನೋಡಿದೆ ನೋಡ್ದಲ್ಲವ ಯಾಕೆ ಆ ಬಸವನ ದೇವರಿಗೆ ನಾವು ಎಣ್ಣೆ ಕೊಟ್ರ ಕೊಟ್ಟು ಅಮ್ಮ ಪೂಜಾರಿ ಎಲ್ಲ ನೆತ್ತಾಕ ಸುರ್ಕೊಂಡ ಇದಕ್ಕೇನು ಹುಟ್ಟಿದಾಗ ಅವ್ವ ಅಪ್ಪ ಎಣ್ಣೆ ಹಾಕ್ಯಾರ ಅವ್ನ ಹಂಗ ಇಲ್ಲ ಬಿಟ್ಟ ಇಲ್ಲವ. ಅವ್ವ ಅಪ್ಪ ಮಾತ್ರ ಎಣ್ಣೆ ರಗಡಿ ನೆತ್ತಿ ಹಾಕಿಟ್ಟು ದೊಡ್ಡವನ್ ಮಾಡ್ಯಾರ. ಹಾ ಹಾ ಆದ್ರ ಇವಾಗ ಅವ್ನ ಹೇತಿ ಅವಾಗ ನೆತ್ತಿಗೆ ಹಾಕಿಲ್ಲ ಹಂಗ ಕಾಣುವಲ್ಲ ನನಗ. ಅದಕ್ಕ ಈಗೆಲ್ಲ ಮೋಚ್ ಹೊಟ್ರೇಲಿ ಐತಿ. ಹಾ ಹಾ ಅಲ್ಲ ಪೂಜಾರಿ ಹಾ ಅಮ್ಮ. ಬಸವಣ್ಣಿಗೆ ಎಣ್ಣೆ ಮಾತಲ್ಲ ಮಾಡ ಅಂದ್ರ ಹಾ ಎಲ್ಲ ಹೆಂಗ ನೀನು ಸುರ್ಕೋತಿಲ್ವ ಪೂಜಾರಿ. ಏನಮ್ಮ ಇದನ್ನ ಕೇಳಿದ್ಯಾ? ಏನೇ ಅಮ್ಮ ನಾ ಹಚ್ಚಿಕೊಂಡಂಗ ಆದ್ರ ನಮ್ಮ ಬಸವನ ಯಜಮಾನ ಎಣ್ಣೆ ಮಾತ್ರ ಮಾಡಿದಂಗ ನೋಡ. ಹೋಯಮ್ಮ. ಬಾಳ ಭಕ್ತಿದ ನೋಡ್ರಿ ಅಮ್ಮ. ಹೇಳಿ ಬಾ ಮಂಗರ. ಅವ್ ನನ್ನ ತಂಗಿ ಹಾ ಅವ್ ಜೇರ ಅವ್ ತಡಿ ಮ್ಯಾಗ ಸುರ್ಕೊಂಡಂಗ ಆದ್ರ ಹಾ ಹಾ ಅವ್ರ ಬಸವಣ್ಣ ಕೋಲ್ ಹಚ್ಚಂಗ ನೋಡವ. ಹೌದೇನಮ್ಮ? ಹೌದವ. ಹಾಗಾದ್ರೆ ಈ ಹೂವ ಪತ್ರಿ ಕೊಡುವಂತಳಗು ಅವ್ ತಾಳವ. ಅಲ್ಲ ಪೂಜಾರಿ ಈ ಹೂವಾರ ಬಸವಣ್ಣಿಗೆ ಏರ್ಸ. ಅಮ್ಮ ಏಮ್ಮ ಹೂ ಎಲ್ಲಿ ಹೂವ? ಇಲ್ಲೇ ನಮ್ಗೆ ಆನೂರಿನ ಮೇಲೆ ಅಂತ ಅಂದ್ಕೋರ ಮುಲ್ಲ ಅವನ್ನೆಲ್ಲ ಏನ್ ಮಾಡ್ತೀಯ? ಈ ಹೂ ನಮ್ಮ ಬಸವನಿಗೆ ಏರುದಿಲ್ಲ. ಮತ್ತೆ ಏನ್ ಒಗಿಲಿ ಹೋಯ್ತು? ಅವು ಯಪ್ಪ ಐದು ತರದ ನನ್ನ ಮಗನ ಹಿಂಗ್ಯಾಕ್ ಸಿಟಿ ಬರ್ತೀಯ? ಹೋಯಮ್ಮ ಇವನ. ಹಾಗೆಪ್ಪ ಅವ ನಮ್ಮ ಮುದುಕವ. ಅವ ತಂಗಿ ಹಾ ಯವ್ವ ಈ ಹೂವತ್ತಿ ಚಲೋ ಅಲ್ಲತ್ತ. ಹಾ ಹಾ ಈ ಹೂ ಮಾತ್ರ ನಕ್ಕಿ ಏರಂಗಿಲ್ಲತ್ತ. ಹೌದು ಹಾ ಯವ್ವ. ಅಮ್ಮ. ಹಾ ಹಾಗಾದ್ರೆ ಇನ್ನು ಮುಂದೆ ಎಲ್ಲಿ ಹೂವು ತರಬೇಕಂತ ಅವ ನನ್ನ ಮಗ ಕೇಳಿ ಬರ್ತಲ್ಲ. ಕೇಳವ. ಅಲ್ಲ ಪೂಜಾರಿ ಹೇಳಿ ಅಮ್ಮ. ಈ ಹೂವ ನಡೆದಿಲ್ಲ ಅಂದಿ. ಹಾ ಇನ್ ಎಲ್ಲಿ ಗಟ್ಟ ಹೋಗಿ ತರಬೇಕು ನನ್ನ ಪೂಜಾರಿ? ಏನಮ್ಮ ಇದನ್ನ ಕೇಳಿದ್ಯಾ? ಹೌದಪ್ಪ. ಏನೇ ಅಮ್ಮ ಹಾ ಇನ್ನೇ ಸಲ್ಯದಾಗ ಹಾ ಗೋಸಬಾಳ ಕೆರೆ ಐತಿ. ಹಾ ಆ ಗೋಸಬಾಳ ಕೆರೆಯಾಗ ಹಾ ಕರಿಕಮ್ಮಲ್ ಹುಳದಾವ. ಹಾ ಆ ಹೂ ತಂದಂಗ ಆದ್ರ ನಮ್ಮ ಬಸವನಿಗೆ ಏರ್ತಾವ ನೋಡ. ಅವ ನನ್ನ ಮಗನ ಯಪ್ಪ ಅದ್ ಎಷ್ಟ್ ದೂರ ಆಕೈತಿ ಎಷ್ಟ್ ಹರ್ದಾರ ಆಕೈತಿ. ಇಲ್ಲಿ ಒಂದು 3 ಹರ್ದಾರ ಆಗೈತಿ ನೋಡಿ ಅಮ್ಮ. ಹೌದಪ್ಪ. ಹೋಯಮ್ಮ. ಹಂಗಾರ ಹೋಗಿ ಬರ್ತೀನಿಲ್ಲ. ಹೋಯ್ ಬಾ ಅಮ್ಮಂಗರ. ಅವ ತಂಗಿ ಹಾ ಇಲ್ಲೇ ಬಸವಣ್ಣ ಕೆರಿ ಐತತ್ತ. ಹೌದು ಆ ಕೆರಿಯಾನ ಕರಿ ಕಮಲ್ ಹೂ ತಂದಂಗ ಆದ್ರ ಅವ್ರ ಬಸವಣ್ಣ ಏರ್ತೈತತ್ತ. ಹಾ ಹಾ ಎಲ್ಲಾರ ತೆಳಗ ಕುಂಡ್ರದೈತತ್ತ ಅವ್ರ ಬಸವಣ್ಣ. ಹೌದೇನಮ್ಮ? ಹೌದವ. ಹಾಗಾದ್ರೆ ಹಾ, ಯವ್ವ. ನಾವಾದ್ರೂ ಹೋಗಿ ಅಮ್ಮ ಹೂ ಹರ್ಕೊಂಡ್ ಬರೋಣ ಅಮ್ಮ. ಅವ ಮಗಳ ಹೋಗಿ ಬರ್ನಲ್ಲ. ಹಾ ಏನೇ ಪರಮ ಹಾ ನಾನು ಇಲ್ಲೇ ಕುಂಡತನ್ನು ಹಾ. ನೀನು ಹೋಗಿ ಹೂ ಹರ್ಕೊಂಡ್ ಬರೋಂತಳಗ. ಅವ ನನ್ನ ಮಗಳ ಹಾ ನಾ ಹೂ ಹರ್ಕೊಂಡ್ ಬರಮಟ ಹಾ ಗುಡಿ ಗರ್ಭ ಗುಡಿ ಒಳಗ ಹೋಗ್ಬೇಡ. ಇಲ್ಲಮ್ಮ. ಪೂಜಾರಿ ಬಾಳ ಕಿಲ್ಗೇಡಿ ಐತೆ. ಹಾ ಹಾ ಹೋಗಿ ಬರ್ತಾವ ಆಗೈತಿ. ಹಾ ಇಡೇ ಹಂಗ ಏನ್ ಬಸವನಿಗೆ ನೀರ್ ಅನ್ಸೋಣ ಮೇಯ್ ತೊಳಿತು. ಏನೇ ಪೂಜಾರಿ ಹಾ ಅಂದ್ರ ಬಸವನ ದೇವ್ರ ನೀರ್ ಹಾಕ್ಬೇಕೇನು? ಹಾಕಬೇಕು ನೋಡು. ಏನಮ್ಮ ಪೂಜಾರಿ ಹಾ ನಾನು ನೀರ್ ಎಣಿಸ್ತಾನೋ ನೀನ ಮೇಯ್ತೊಳಿ ಅಂತೊಳಗ. ಇಡೇ ಹಂಗ ಹುಷಾರ್ ಅನ್ಸೋಣ ಬಸವ ಬಾಳ ಬಿಡಾಳ ನಾನು. ನನ್ನ ಸುಡ್ಗಾಡ್ ಕೇರಿ ಗೋಸ್ಬಾಳ್ ಕೇರಿ ತಿರ್ಗಾಡಕ ಹಚ್ಚ ನನ್ನ ಮಗಳ ಬಸವಣ್ಣ ಗರ್ಭಗುಡಿ ಆಯ್ಕೆ ಏನ್ ಮಾಡಾಯ್ತು ಬಾಯ್ಡ್ಯಾ? ನಾ ಏನ್ ಮಾಡತ್ತಿಲ್ಲ ನೋಡಮ್ಮ. ಅವ ನನ್ನ ಮಗನ ಹಂಗ ನನ್ನ ಮಗಳ ವಾಸ್ ಮುಗಿನ ಉಸಲ್ ಬಿಡತ್ತಾಳ. ಏನೇ ಅಮ್ಮ ಹಾ ಆಕಿ ನೀರ್ ಹಂಚಾಳ ನಾ ಮೇಯ್ ತೊಳ್ದು ನೋಡ. ಹೆಂಗ ಅಪ್ಪ ಹೋಯ್ ಅಮ್ಮ. ನನ್ನ ಮಗಳ ಎದಕ್ ಹಚ್ಚಿಲ್ಲ
ಬಸವಣ್ಣ ಓಡಾಡ ನಂಗ ತೇಕಾತ್ರ ಬೇಕಲ್ಲ ಹ್ಞೂ ಅಮ್ಮ ಏನೇ ಪರಮ ಹಾ ಹೇಳವ ನೀನು ಹೂ ತಗೊಂಬಂದಿಯಲ್ಲ ಪೂಜಾರ ಕೈಯ ಕೊಡಂಗಾರ ಅಲ್ಲ ಪೂಜಾರಿ ಏನೇ ಅಮ್ಮ ನೀ ಹೇಳಿದ್ದೆ ಹಾ ಅಮ್ಮ ಅವ ನನ್ನ ಮಗನ ಎಲ್ಲಿಯೋ ತಗೊಂಡೇ ಮಾಡ್ತೀನಿ ಏ ಹೇಳ್ದಲ್ಲ ಅಮ್ಮ ನಾ ಹೇಳಿದ ಹೂ ಅಲ್ಲಿ ನೋಡಿವ ಎಲ್ಲಿಯೋ ಹಲಗೆ ಸಿಗುತ್ತಂದೆ ನೀನ್ ಯಾಮನ್ ಹೋಗಿಲ್ಲ ತೋಯ್ತು ತಾಯಪ್ಪ ಅದನ್ನ ಹೋಯ ಮಗರ ನಮ್ಮ ಬಸವಣ್ಣ ಏರಂಗ್ ಹೋಗಿವ ಅವಪ್ಪ ಇನ್ನು ಎಲ್ಲಿಯೋ ತರ್ದಪ್ಪ ಏನೇ ಅಮ್ಮ ಇಲ್ಲೇ ಸರಿಯಾದಾಗ ಹುಬ್ಬಳ್ಳಿ ಗದ್ದಿಗೆರೆ ಐತಿ ಆ ಗದ್ದಿಗೆರೆದಾಗ ಬಿಳಿ ಕಮಲ್ ಹೂವ ಅದಾವ ಆ ಬಿಳಿ ಕಮಲ್ ಹೂವ ತಂದಂಗ ಆದ್ರ ನಮ್ಮ ಬಸವಣ್ಣ ಏರ್ತಾವ ನೋಡ ಹಿಂಗಪ್ಪ ಹ್ಞೂ ಅಮ್ಮ ಅವ ನನ್ನ ಮಗಳ ಇಲ್ಲೇ ಹುಬ್ಬಳ್ಳಿ ಬಸವಣ್ಣ ಕೆರಿ ಇರತ್ತ ಹೌದಮ್ಮ ಆ ಕೆರಿಯಾನು ತಂದಂಗ ಆದ್ರ ಅವ್ರ ಬಸವಣ್ಣಿಗೆ ಏರ್ತಾವತ್ತವ ನಾ ತರಾಕ್ ಹೋಗ್ತೇನವ ಹಾ ಹಾ ನೀರವ ಅಮ್ಮ ಹಾಗಾದ್ರೆ ಹೋಗಿ ಬಾ ಅಮ್ಮ ಏನೇ ಹೆಂಗ ಹಾ ಆಗಲೇ ನೀರ್ ಅನ್ಸಿದ್ದಿ ನಾ ಹೌದು. ಮೈ ತೊಳ್ದಿನಿ ಹಾ ಹಾ ನಾ ನೀರ್ ಅನ್ಸ್ಕೊಂಡು ನೀ ಮೈ ತೊಳಿತು ಆಗವು ಹಾ ಹಾ ಪೂಜಾರಿ ಹಾ ಹೊಟ್ಟೆ ಪರಮ ಹೊರಗೆ ಹೋದ್ಮೇಲೆ ಒಟ್ಟು ತಗದ ಹಚ್ಚಾಕ ನಿಂತಿ ಈಗ ಹಾ ಏನೇ ಹೆಂಗ ಹುಷಾರ್ ಅನ್ಸ್ಕೊಂಡು ನೀನ್ ಹೆಮ್ಮನ ಐತಿ ಇನ್ನ ಬಸವಣ್ಣ ಅರ್ಧ ನೀರ್ ಅನ್ಸಲ್ಲ ಅಟ್ಟೋಳಿ ಹೊಡಿ ಬೈಂದೆ ಆ ಕಡೆ ಬರ್ತಿ ಪಟಕ್ ಬರ್ತಿ ಈ ಕಡೆ ಬರ್ತಿ ಸೊಟಕ್ ಬರ್ತಿ ನಿಂಗ್ ಟೈಮ್ ನನ್ನ ಗಂಡನ ಕಂಡದಿಲ್ಲ ನನ್ನ ಮೊಮ್ಮಗನ ಎದುರು ಕೇಳಿದ್ಯಪ್ಪ ಈ ಮುದಿಕ್ ಹೆಂಗೈತಿ ನಿನಗೆ ಮೊದಲಾಗ ಗೊತ್ತೈತ್ಲ ಗೊತ್ತೈತಿ ಅಮ್ಮ ಸಾರ್ನ ಹೋಗಿ ಬಾರ್ನ ಬಾಂಡ ನನ್ನ ಮಗಳನ್ನ ಬಸವ ನಡ್ಯಾಕ ಹಚ್ಚಿ ಮೇ ತೊಳಾತಿ ಅಲ್ಲೋ ಬಡ್ಯ ನಾನು ಆ ಕೆರಿ ಈ ಕೆರಿ ಅಡ್ಡಾಡಕ್ ಹಚ್ಚಿದ್ಯಾ ಹಾ ನನ್ನ ಮಗಳು ನಿಮ್ಮಲ್ಲಿ ಏನೇನು ಕ್ಯಾಮರಿ ಮಾಡಿದ್ರಿ ಕರೆಕ್ಟ್ ಹೇಳ್ಬೇಕ ನೀವು ಬಸವಣ್ಣ ಅಣ್ಣಿ ಮಾಡ್ಯ ಏನಮ್ಮನ ಏನು ಮಾಡಿಲ್ಲ ನೋಡ ಅವ್ ನನ್ನ ಮಗ ಆಕಿ ನೀರ್ ಅನ್ಸಲ್ಲ ಮೈ ತೊಳ್ತಾನ ಹೆಂಗಪ್ಪ ಆದ್ರಾಗಲ್ ಬಿಡಪ್ಪ ಅವ್ರಿಗೆ ಮಕ್ಳು ಬೇಕಾ ಬೇಡ್ಕೊಕ್ ಬಂದಾರ ಏನೇ ಪರಮ ಅವ ನನ್ನ ಮಗನ ಇನ್ನು ಮುಂದೆ ಅಮ್ಮ ನೀನು ತಂದು ಹೂವು ಕೊಡುವಂತಳಾಗ ಕೊಡಮ್ಮ ಅಲ್ಲ ಪೂಜಾರಿ ಹಾ ಈ ಹೂವಾರ ಕಾಯಮ್ಮ ಏನ್ ಹೂಪ್ಪ ಏನ್ ಹೂ ಏನ್ ಹೂ ಇವ್ ನೋಡ್ ಮಾತ್ರ ಭಾರಿ ಹೂ ಅದಾವ ಪರಮ ನೋಡಲ್ ಪೂಜಾರಿನ ನನ್ನ ಮಗಳ ಏನತ್ತವ ಮಂಗ್ಯಾನ ಕೈಯಾಗ ಮಾಲಿ ಹೂ ಕೊಟ್ರ ಅಮ್ಮ ಏನ್ ಮಾಡ್ತಿತ್ತ ಅವ್ಯವಾದ ಹಿಂಗ್ ಮೂಸಿ ನೋಡಿ ಇದನ್ನ ಇಟ್ಕೊತತ್ತು ಹ, ಹಂಗ ಈ ಪೂಜಾರಿ ಮೂಸ್ ನೋಡಿ ಕಿವ್ಯಾಗ ಇಟ್ಕೋತೈತಿ ಓ ಬಾಯ್ಡಾಡಿ ಕೇಳಿ ಬರ್ತೀನಪ್ಪ ಅಲ್ಲೋ ಬಾಯ್ಡ ಹೇಳ ಅಮ್ಮ ಎಂದಾರ ಕರಿಕಾಲು ವಾರಿ ಹೋಗಿ ಗಂಟೆ ಹೋದ್ ಇದ್ವಲ್ಲ ಇಲ್ಲಿ ಇನ್ನೊಮ್ಮೆ ಇದನ್ನ ಕೇಳಿದೆ ಹೌದು ಏನೇ ಅಮ್ಮ ನಾ ಇಟ್ಕೊಂಡಂಗ ಆದ್ರ ನಮ್ ಬಸವಣ್ಣ ಏರ್ಸಿದಂಗ ನೋಡ ಹಿಂಗ ನನ್ನ ಹಾಕಿ ಎಟ್ಟಾರ ನೀ ಬೆರ್ಕಿದ್ವ ನಂಗ್ ಬೇಡಿಕಿದಾಗ ನಡೀತಿ ಅಮ್ಮ ಯವ್ವ ಹಾ ಅವ್ ಇಟ್ಕೊಂಡಂಗ ಆರ ಆಹಾ. ಇಟ್ಕೊಂಡಂಗ ನೋಡ್ಯವ್ವ ಆಗ್ಲೇಮ್ಮ ಹೌದವ್ವ. ಇನ್ನು ಮುಂದೆ ನಾವಾದ್ರೂ ಬೆಳೆ ಬೆಳ್ತಾನೆ ಇದ್ದು ಕರ್ದು ಮುರಿದು ಮಾಡಿ ಮಾಡಿದೆವ ಹೋಳ್ಗಿ ಹುಗ್ಗಿ ಶಾಣ್ಗಿ ಹಪ್ಪಳ ಕರ್ಚಿಕಾಯಿ ಎಲ್ಲ ಮಾಡಿದೆವ ಅಮ್ಮ ತುಂಬದಡಿ ಎಲ್ಲ ತಂದುವ ತಂದದಲ್ಲವ ಅಮ್ಮ ಇನ್ನು ಮುಂದೆ ನಿಮ್ಮದಿ ಕೊಡುವಂತಳಾಗ ಅವ್ ತಂಗಿ ತಾರ ಅವ್ ನನ್ನ ಮಗಳ ನಂದಾಟ ಐತಿಗಪ್ಪ ಹೋಗಿ ಕೊಟ್ಟು ಬರ್ತಾನ ಅಮ್ಮ ನಿಂದೈತಿ ನಂದಾಯ್ತವ ಮೊದಲ ಅವ್ನ್ ಮುಟ್ಟಿಸಿ ಬರ್ತಾನ ನಾನು ಹೋಗಮ್ಮ ಅಲ್ಲ ಪೂಜೆನ ಹೇಳ ಅಮ್ಮ ಬಸವನ ಗಟ್ಟಿ ವಾಯ್ದಾರ ಹಿಡಿಯ ತಾಯಮ್ಮ ಯಮ್ಮ ನವದ್ ಯಾರದ ಯಾರ್ ತಗೊಂಡೇ ಮಾಡ್ತೆ ನಿಮ್ ಬಸವನ ಏ ನೀನ್ ಅಮ್ಮ ನಡಿ ಜಳಕ ಮಾಡಿ ಅಡಿಗೆ ಮಾಡಿದೆ ಅಮ್ಮಲ್ಲ ಹಳಿ ಚೊರ್ದೊಳ ಐತಿ ಹೋಗಿಲ್ಲ ತೋಯ್ತು ನಮ್ಮ ಯಪ್ಪ ನಂದ ತಗೋ ಏ ಅಮ್ಮ ಹೋಗಿತ್ತು ನಾವು ತೋಯ್ತಲ್ಲ ಹಾಕಪ್ಪ ಅಲ್ಲ ನಮ್ಮ ಹೋಗಿ ಕೊಡ ಹಾಕ ಅಮ್ಮ ಏನಾತು ಅವ್ ನನ್ನ ಮಗಳ ನನ್ನ ವಾದ್ಯತೆ ಕೊಟ್ಟು ಬಾಯ್ನೆ ಹಾ ಹಾ ನಿಂದಟ್ ಕೊಟ್ಟು ಬಿಡವ ನೀ ವಾದ್ಯ ಹಿಡಿಯವ ತಾಯವ ಅಲ್ಲ ಪೂಜಾರಿ ಹೇಳ ಅಮ್ಮ ತಾಯಮ್ಮ ಏನು ಹೋಯ್ತಪ್ಪ ಏನು ಹೋಯ್ತು ಏನೇ ಪರಮ ಏನಮ್ಮ ಕೈ ಅದ ಮತ್ತೇನೋ ಮಾಂಗಿ ಮಾಯನಿ ಕೋಸ್ಬೇಕಾಯ್ತಾ ಮಡಕಾಯ್ತಾ ಕೊಡ್ತೀನಿ ಆ ದೌಡ್ ತಕೊಂಡ್ವಾ ಬಾಡ್ಯ ನಾನು ಜೇರ್ ಕುರಿ ಹಾಲು ಕೊಡ್ತೀನಿ ಅಂತ ಹೇಳ ಹಾ ನೀನು ಸ್ವಾಟ ಕಾಲ ಹಾಕಿ ಕೆರ್ ತೆಗೆದು ನನ್ನ ಕೈಯ ನೀ ಎಲ್ಲ ರಾತ್ರಿ ಹೊಡಿ ಮುದುಕಿ ಆಗಿದ್ರ ಅದನ್ನ ಕರ್ಕೊಂಡ ಕೆಡ್ಕೊಂಬಲ್ಲ ನೀ ಆ ಜಾಬದಳಿ ಅಮ್ಮನಿ ಆ ಮತ್ತ ಏನಮ್ಮ ಹಾ ಹೇಳವ ನಾವಂತೂ ನಿವಾದಿಯನ್ನು ಕೊಟ್ಟು ನೀವು ಅದು ಕೊಟ್ಟುಲವ ಇನ್ನು ಮುಂದೆ ಹಾ, ಯವ್ವ. ಅಮ್ಮ ಹಿಡಿ ಕಪ್ಪರ ಹಚ್ಚಿ ಕಾಯಿ ಅಂದ್ರೆ ಹೊಡ್ಸ್ಕೊಂಡ್ ಬರೋಂತರಾಗ ಕಾಲವ ಅಲ್ಲ ಪೂಜಾರಿ ಹೇಳಮ್ಮ ಮೊದಲೇ ಕಪ್ಪಳ ಹಾಕು ಆನಂತರ ಕಾಯಿ ಹೊಡಿಯ ತಾಯಮ್ಮ ವಾ. ಓ ಅಮ್ಮ ಕಾಯಪ್ಪ ನನ್ನ ಮಗನ ಅವ ನನ್ನ ಮಗಳ ಹಾ ಕಾಯಿ ಬಾ ಚಂದ ಹೊಡೆದು ನೋಡ್ಯವ ಅಮ್ಮ ಹೆಂಗ್ ಹೊಡ್ದು ಅವ ನನ್ನ ಮಗಳ ಎಲ್ಲಾ ತೊಟ್ಲಗಾಯ ಹೊಡ್ದಾವ ತೊಟ್ಲಕಾಯಿ ಹೊಡ್ದಾವ ಭಾರಿ ಬೆಸ್ಟ್ ಆಕೈತಿ ನೋಡವ ಅಮ್ಮ ತೊಟ್ಲಕಾಯಿ ಹೊಡೆದ್ರೆ ಏನ್ ಆಕತಿ ಅಮ್ಮ ಅವ ನನ್ನ ಮಗಳ ತೊಟ್ಲಗಾಯ ಹೊಡ್ರ ಹೀರೇ ವ್ಯಾಪಾರ ಮಾಡ್ಕೊಂಡ್ ಬರ್ದಕ್ಕ ಬಗಲಾಗ ಎತ್ಕೊಂಡ್ ಹೊಲಕ ಹೋಗ್ಬೇಕವ ಹಾ 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 ಅಮ್ಮ ಹಾ ಯವ್ವ. ಇನ್ನು ಮುಂದೆ ಹಾ ತೊಟ್ಲಕಾಯಿ ಹೊಡೆದ್ರ ಹಾ ಯವ್ವ. ಅಮ್ಮ ನಮಗ ಬಾಳ ಚಲೋ ಏ ಆತವ ಬಾಳ ಆನಂದ ಅವ ಹಾಗಾದ್ರೆ ಹಾ. ಇನ್ನು ಮುಂದೆ ಬಟ್ಲ ಇಸ್ಕೊಂಬಾ ಅಮ್ಮ ಅವ ನನ್ನ ಮಗಳ ಬ್ಯಾಸ್ಕೊಂಬಂದ ತೋಯವ ಹಾಗಾದ್ರೆ ಇನ್ನು ಮುಂದೆ ಅಮ್ಮ ನಾವು ಕಾಯಿ ಎಷ್ಟು ಕೊಟ್ಟಿದ್ದು
ಅವ್ ನನ್ನ ಮಗಳ ಯಾಡ ಕೊಟ್ಟಿದ್ದು ಮತ್ ಇವ್ ಹೊಳಿ ಕೆಟ್ಟ ಬರ್ಬೇಕವ ಅವ್ 4 ಬರ್ಬೇಕು ಮತ್ 3 ಅದಾವಲ್ಲ ಇದ್ರಾಗ ಅವ್ ನನ್ನ ಮಗಳ ನಾನು ಅಷ್ಟು ಕಾಲ್ ಕಾಣದಲ್ಲ ಆಹಾ. ನೋಡಿ ಕೇಳಿ ಬರ್ತಂಗಪ್ಪವ ಹೋಗಮ್ಮ ಅಲ್ಲ ಪೂಜಾರಿ ಹೇಳ ಯಮ್ಮ ನಾವು ಕಾಯಿ ಏಸ್ ಕೊಟ್ಟಿದ್ದು ಯಾರು ಕೊಟ್ಟಿದ್ದಿ ಮತ್ ಬಾಟ್ ಲೇಸ್ ಬರ್ಬೇಕು ಮುಲ್ಲ 4 ಬರ್ಬೇಕಲ್ಲ ಯಮ್ಮ 3 ಯಾಕೆ ಬಂದಾವ ಏನಮ್ಮ ಇದನ್ನ ಕೇಳಿದೆ ಹೌದಪ್ಪ ಏನೇ ಅಮ್ಮ ಹಾ ಅಡವಾರದಾಗ ಬಂದ್ರ ಹಾ. ಏರ್ ಅನ್ನ ಹಂಗ ಹಿಡಿತು ಹಾ. ಬಂಡಿ ಕಾಯಿ ಹಂಗ ಹೊಡಿತು ಹೌದಪ್ಪ ಜಾತ್ರಿ ಗದ್ಲಾಗ ಬಂದ್ರ ಹಾ. ಒಂದು ದುಡ್ಡು ತೋತು ಒಂದು ಎಲ್ಲಾರು ಒಂದು ಬಡ್ಡಿ ಬಟ್ಟ ತೋತು ನೋಡ ಅವ್ ನನ್ನ ಮಗನ ನಿಮ್ಮ ಜಾತ್ರೆಗೆ ಬರ್ಬೇಕಾರೆ ನಾ ಇದ ವರ್ಷ ಬಂದಿನಿ ಗೊತ್ತಿಲ್ಲಪ್ಪ ಹೋಯಮ್ಮ ನನ್ನ ಮಗನಿಗೆ ಹೇಳಿ ಬರ್ತಾನ ಹೇಳಿ ಬಾ ಮಂಗಾರ ಯವ್ವ ಹಾ ಜಾತ್ರಿ ಗದ್ದಲ ಬಂದ್ರ ಏರಿ ಅನ್ನ ಹಿಡಿತಾನಂತ ಹಾ ಹಾ ಅಡವಾರ್ದ ಬಂಡಿ ಕಾಯಿ ಹೊಡಿತಾನಂತ ಹೌದಮ್ಮ ಅಡವಾರ್ದಾಗ ಬಂದ್ರೇವ ಹಾ ಹಾ ಎಲ್ಲಾರ ಒಂದ್ ದುಡ್ಡು ತಗೋತಾನಂತ ಹೌದಾ ಎಲ್ಲಾರ ಒಂದ್ ಬಡ್ಡಿದ ಒಂದ್ ಬಟ್ಲಾ ತಗೋತಾನಂತ ಹಾ ಹಾ ಹಾಗಾದ್ರೆ ಹಾಯವ್ವ ಅಮ್ಮ ನಿನ್ನ ಕಡೆ ಇರುವಂತಹ ದುಡ್ಡನ್ನು ಕೊಟ್ಟು ಹಾಯವ್ವ ಅಮ್ಮ ಬಟ್ಲ ಇಸ್ಕೊಂಬಾರ ಅವ ನನ್ನ ಮಗಳ ಅದು ದುಡ್ಡು ನಂದು ಎಲ್ಲಾರ ಕಾಳಗದು ನಂದ ಮೊದಲು ಕೊಡ್ತೀನಪ್ಪ ಹಾ ಕೊಟ್ಟು ಬರ್ತೀನ ಅಲ್ಲ ಪೂಜಾರಿ ಹೇಳ ಅಮ್ಮ ನಿನ್ನ ದುಡ್ಡು ತಗೋ ನಮ್ ಬಟ್ಲಾಕ್ ಬೇಡ ತಾ ಮಂಗಾರ ಏ ಅಮ್ಮ ಯಾರ ದುಡ್ಡದ ಏ ಬಾಡ್ಯಾ ಯಾರ್ ತಗೊಂಡ್ ಏನ್ ಮಾಡ್ತೀನಿ ನಮ್ ಬಟ್ಲಾಕ್ ಕೊಡೋ ಏ ಅಮ್ಮ ಈ ತೂನಿ ಅಮ್ಮ ಈ ದುಡ್ಡು ಸಾಲಿಕಲ್ಲಾಗೈತೆ ಏನ್ ನಿಮ್ ಮುದ್ಕೊಂಡ್ ಕಾಯಿ ಸಿಕ್ ಬಾಳ ಚೀಪ್ ಆಗೈತಿ ಈ ದುಡ್ಡು ಇರಂಗಿಲ್ಲ ನೋಡ ಯಪ್ಪ ಮುದಕ ಹಣ ಮನಿ ತಿಕ್ಕಾಡಿದ ತಲಿಯನ ಹಾಪ ಇದಪ್ಪ ಅದ್ರ ಮುದಕಂದ ಏ ಅಮ್ಮ ಹೋಗಿಲ್ಲ ತೋಯ್ತು ಅವ ನನ್ನ ಮನ ಅದ ನಮ್ಮ ಮುದಕ ಬೈತಿ ತಂಬಾಕತ್ತಿದ್ನ ಹೆರ ಹೋದ್ ಕೊಡ ಅವ ತಂಗಿ ಹಾ ನಾನ್ ದುಡ್ಡು ಹತ್ತಿ ನಡಿವಾತ ಹಾ ಹಾ ಯಾವ ನೀ ಏನ್ ಅಲ್ಲಿಂದ ಹೊಸ ದುಡ್ಡು ತಂದಿಲ್ಲ ಹೌದಾ ಆ ದುಡ್ಡು ಕೊಡು ಪಟ್ಟ ಬಟ್ಲಾ ತಗೊಂಬರ್ತೀನಿ ಹಿಡಿವಾ ಹಾ ಬಟ್ಲ ಇಸ್ಕೊಂಬಲ್ಲ ಹಾ ಅಲ್ಲ ಪೂಜಾರಿ ಹೇಳ ಅಮ್ಮ ದುಡ್ಡು ತಗೊಂಡ್ ನಮ್ ಬಟ್ಲಾ ಕೊಡಪ್ಪ ನನ್ನ ಮಗನ ಅಮ್ಮ ದುಡ್ಡು ಯಾರ್ದದ ಯಾರ್ ತಗೊಂಡ್ ಏನ್ ಮಾಡ್ತೀನಿ ನಮ್ ಬಟ್ಲಾ ಕೊಡಪ್ಪ ಏನ್ ದುಡ್ಡಪ್ಪ ಏನ್ ದುಡ್ಡು ತಳ 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 ಹೊಳ್ಯಾತೈತಿ ನೋಡು ಏನ್ ಕಂಡಿಲ್ಪ ಏನ್ ಕಂಡಿಲ್ಪ ಅಲ್ಲ ಬರೀ ಹಾಲಿ ದುಡ್ಡ ನೋಡಿಲ್ಲದ ಹೊಸ ದುಡ್ಡ ನೋಡಿಲ್ಲದ ದುಡ್ಡು ಭಾರಿ ಐತಿ ನೋಡಿ ಅದ ಹೌದಪ್ಪ ಹಾ ಅದನ್ನ ಈಗ ಮೋದಿ ಜಾರಿಸ್ಕೊಟ್ಟಾನಪ್ಪ ಹಿಂಗಣಮ್ಮ ಹೌದಪ್ಪ ಬಾ ಚಂದ ಐತಿ ನೋಡಿ ಅಮ್ಮ ಏನೇ ಪರಮ ಹಾ ಹೇಳವ ಬಾಯಿ ಮುಚ್ಚತ್ ಹೇಳಿ ನೆನ ಹೊಕ್ಕಾವು ಬಟ್ಲ ಇಸ್ಕೊಂಬ ಇನ್ನ ಅಲ್ಲ ಪೂಜಾರಿ ಸಕ್ರಿ ಪಕ್ರಿ ತಿಂದು ಬಾಯಿ ಎಲ್ಲ ಬೆಲಸಾಗೈತಿ ಬಾಯಿ ಕಿಸದ ಪಟ್ಟಕನ ಗುಂಗಾಡ್ ಹೋಗಿತ್ತು ನಮ್ ಬಟ್ಲಾ ಕೊಡು ನಾ ಹೋಗುವ ಏನೇ ಅಮ್ಮ ಹಾ. ಇನ್ನೊಮ್ ಜಾತ್ರೆ ಬರುತ್ನ್ಯಾಗ ಇಂತ ದುಡ್ಡ ತೊಂಬ ಅಮ್ಮ ಅವ ನನ್ನ ಮಗನ ಕಾಯ್ಜಿ ಬಿಡ್ ನಾನು ಬಾಳ ಇರ್ತಾವ ಹಿಡಿಯಮ್ಮ ನಿಮ್ಮ ಕಾಯಿ ಏನೇ ಪರಮ ಹೌದವ ಈ ನಮ್ಮದ ನಾವಾದ್ರೂ ಬಸವನ ದೇವರಿಗೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ಯವ ನಾವಾದ್ರೂ ಮನೆಗೆ ಹೋಗೋಣಮ್ಮ ಮನೆಗೆ ಹಾ. ಹೋಗುನು ಹಚ್ಚಾಕೋ ಬಾಡ್ಯ ಹಿಡಿ ಅಮ್ಮ ಹಿಡಿ ಏನೋ ಬಾಳಣ್ಣ ಕುಡಿಯಲ್ಲಿ ಏನೋ ಗದ್ದಲ ಕಾಣುತ್ತದೆ ಏನೋ ಬಾಳಣ್ಣ ಕುಡಿಯಲ್ಲಿ ಏನಾದ್ರು ಗದ್ದಲ ನಡೆಯುತ್ತದೆ ನಾವಾದ್ರೂ ಅಲ್ಲಿಗೆ ಹೋಗಿ ಬರ್ತೇನೆ ಏನಾದ್ರೂ ಇಲ್ಲಿ ನಿಲ್ಲುವಂತ ನಾವು ಯಾವ ಗದ್ದಲ ತಗೊಂಡ್ ಏನ್ ಮಾಡ್ತಿ ಅವ್ರ ಮನೆ ಕಡೆ ಹೋಗೋದು ನಡೆಯುವಂತ ನಾವು ಏನೋ ಬಾಳಣ್ಣ ಗುಡಿ ಒಳಗೆ ಏನಾರ ಕಡದಾಟ ಬಡದಾಟ ಆದ್ರ ಯಾರ ಹೆಸರು ಹೇಳ್ತಾರಪ್ಪ ಬಾಳೆ ಆ ಸಂಜ್ಞಾನ ಇದ್ರ ಅಂತ ಹೇಳ್ತಾರೋ ಆ ನಂತರ ಒಟ್ಟಿ ಕಟ್ಟಿ ಒಂದು ಕೋರ್ಟ್ ಕಚೇರಿ ಹೇಳಬೇಕಾಗುತ್ತದೆ ಹಂಗಾಗೋದು ಬೇಡ ಇಲ್ಲೇ ನಾನು ಗುಡಿಗೆ ಹೋಗಿ ಬರುತ್ತೇನೆ ಅಮ್ಮ ನಾವಾದ್ರೂ ನಮಸ್ಕಾರ ಮಾಡಿ ಹೋಗೋಣಮ್ಮ ಅವ ನನ್ನ ಮಗಳ ನಮಸ್ಕಾರ ಮಾಡಿ ಹೋಗ್ಲ ಅಲ್ಲ ಪೂಜಾರಿ ಬಸವ ಹಚ್ಚು ಹಿಡಿ ಅಮ್ಮ ಹಿಡಿ ಹಚ್ಚಲ ನನ್ನ ಐಟ್ಯಾ ಹಿಡಿ ಅಮ್ಮ ಹಿಡಿ ಅವ ನನ್ನ ಐಟ್ಯಾ ಅಲ್ಲ ಹಿಡಿ ಗಂಗ ಏನೇ ಪರಮ ಅವ ನನ್ನ ಮಗಳ ಹೇಳವ ಅಲ್ಲೋ ಪೂಜಾರಿ ಹೇಳ ಅಮ್ಮ ನನ್ನ ಮೊಮ್ಮಗನ ಹಾ ಸ್ವಾಮಿ ಮಾಡಿದ್ಬೇಡ ಪ್ರಸಾದ್ನಾಗ ಹಚ್ಚಪ್ಪ ಇನ್ನೆ ಹಾ ಹಿಡಿ ಅಂತ್ಯ ಇದನ್ ಕೇಳಿದೆ ನನ್ನ ಮಗಳ ಬಂದ್ ಬಿಡಗ ಚಿಗುರು ಹಸ್ತವಲ್ಲ ಹಾಗೆ ಏನಮ್ಮ ಇದನ್ ಕೇಳಿದೆ ಅಣ್ಣ ಏನಮ್ಮ ಮಲ್ ಜಾತ್ರೆ ಕೊಟ್ಟಿದ್ದಿಲ್ಲ ನೀ ಅವ ನನ್ನ ಮಗಳ ಬರ್ತೀನಿ ಪೂಜೆಗೆ ಯಾರಿಗಿತ್ತ ಅಮ್ಮ ಓಜಾ ಫ್ರೆಂಡ್ ನಿಮ್ಮ ಆಜಿಗೆತ್ತು ಏ ಅಮ್ಮ ಆತ ಹಚ್ಚಿದ ಮೊಮ್ಮಗ ಹಚ್ಚಾಕ್ ಕೊಡೋದಲ್ಲ ಈಗ ಗಂಗಾ ಹೊಸಾಜಿ ಬಂದಾಳ ಆಗಿ ಹಚ್ಚಾಕ ನಾ ಮಾಲಕದನು ಅದೇನ್ ತಿಳ್ಕೊಬೇಡ ಹೋಗ್ಬಿಡ ಅಮ್ಮ ಹಂಗಾರಪ್ಪ ನೀವು ಬಾಳ್ ಪಾಲಿಸ್ತೀರಿ ಹಂಗಾರ ಆಜ್ ಹಚ್ಚಿದ ಮೊಮ್ಮಕ್ಕ ಭಾಳ ಬಳಸ್ತವ್ರೆ ಅಮ್ಮ ಏನೇ ಪರಮ ಅಮ್ಮ ಘಾತವಾಯ್ತಮ್ಮ ಘಾತವಾಯ್ತು ಅವ್ವ ಯವ್ವ ಅಂತದೇನ್ ಗಾತಾತ ನನ್ನ ಮಗಳ ಅಮ್ಮ ಹೇಳ್ತೇನೆ ಕೇಳು ಅವ ನನ್ನ ಮಗಳ ಚೆನ್ನಾಗಿ ಪರಮ ಏನು ಗಾ
ಗಂಡ ವೀರನೇ ಮುಂದ ಎದು ಎಲ್ಲರೂ ಬಂದಾಯ ಇರ್ಪಕ್ಷಿ ಬಸವಂತ ಕೇಳಿದರಿದು ಹೇಳಲೆ ವೀರ ಪಕ್ಷಿ ಬಸವಂತ ಕೇಳಿದರೇನು ಹೇಳಲು ಏನು ಗಾತವನಾದಿತ ಪರಮ ಕೇಳೆ ಕೊಳಗಿನ ಗೋವಿನ ಪರಮ ಪರಮ ಹ್ಯಾಂಗ್ ಕಳ್ಕೊಂಡೇವ ಯವ್ವ? ಏನು ಕಾತವೆ ನಾದಿದೆ ಪರಮ ಕೇಳೆ ಒಳಗನ ಸರಿ ಗೋದಿದೆ ಪರಮ ಏನಿ ಪರಮ ಅವ್ ನನ್ ಮಗಳು ಹೇಳವ ನನ್ನ ಕೊಳ್ಳಲಿರುವಂತಹ ಹೌದವ್ವ. ಸೇರ್ ಬಂಗಾರ ಸರಿಗೆ ಅಮ್ಮ ಈ ಗುಡಿ ಒಳಗ ಕಳೆದು ಹೋಯ್ತು ಅವ್ ನನ್ ಮಗಳ ಹೆಂಗ್ ಕಳ್ಕೊಂಡೇವ ಇನ್ನೇನ್ ಉಳ್ದಿರ ನನಗ ಇನ್ನು ಮುಂದೆ ಹಾ ನನ್ನ ಗಂಡ ಈರೆ ಕೇಳಿದ್ರ ಏನ್ ಹೇಳ್ದೆ? ಪರಮ ನಾನು ಅವ್ರಿಗೆ ಏನು ಅಂತ ಏನ್ ಹೇಳ್ದೇವ ನನಗೂ ದಿಕ್ಕ ಬದಲಾತೇವ ನಿನ್ನ ಸರಿಗೆ ಹೋಗಾನ ಏನಿ ಪರಮ ಹೇಗಾದ್ರು ಮಾಡಿ ಅಮ್ಮ ಈ ಮಾತನ್ನು ನೀನು ಪಾರು ಮಾಡ್ಬೇಕಾಯ್ತು ನೋಡಮ್ಮ ಅವ್ ನನ್ನ ಮಗಳ ಏನ್ ನನ್ನ ಕೈಯಾಗಿ ನೀ ಇದ್ದದ್ರ ಏನಾರ ಒಂದ್ ಹೇಳಿ ಪಾರ್ ಮಾಡ್ತನಗ ಅಪ್ಪನಿ ಯಾಕಂದ್ರ ಹೌದೇವ ಅಮ್ಮ ನಾನು ನನ್ನ ತವ್ರ ಮನೆಗೆ ಹೋಗಿ ಅವ್ ಹೋಗ್ಯವ ಅಮ್ಮ ಅದೇ ತರ ಇರುವಂತ ಒಂದು ಸರಿಗೆಯನ್ನು ಮಾಡಿಸ್ಕೊಂಡು ಬರ್ತೇನೆ ಮಾಡ್ಸ್ಕೊಂಡ್ ಬರ್ಲವ ಅವಾಗ ಅಪ್ಪ ಏನ್ ಕಡಿಮೆ ಇದ್ಯಾ ಹೌದಮ್ಮ ಹೌದವ ನಾನು ಸರಿಗೆಯನ್ನು ಮಾಡಿಸ್ಕೊಂಡು ಬರುವ ತನಕ ಹಾ ಯವ್ವ. ಈ ಮಾತು ನೀನು ಯಾರ ಮುಂದೆ ಯಾವ ಹೇಳ ನನ್ನ ಮಗಳ ನಿನ್ನ ಗಂಡ ನಾನಿ ಮೇಲೆ ಹೇಳ್ತಾನ ನಾ ಹೇಳಂಗಿಲ್ಲ ಯಾರ್ಯಾರು ಮುಂದ ಇಷ್ಟ ಮಂದಿಗೆ ಕುತ್ತಾರಿ ಗಟ್ಟ ಗೊತ್ತಾ ನನಗ ಗೊತ್ತಾ ಗೊತ್ತಾರ್ಗಷ್ಟೇ ಗೊತ್ತಾ ಹೌದೇವ ನನ್ನ ಮಗಳ ನಿನಗ ಗೊತ್ತಾ ಹೌದೇವ ಏನೇಮ್ಮ ಹಾ ಈ ಮಾತು ಯಾರ ಮುಂದೆ ಹೇಳ್ಬೇಡಮ್ಮ ಎಲ್ ನನ್ನ ಮಗಳ ಹೇಳುದಿಲ್ಲ ಹೇಳುದಿಲ್ಲವ ಹಾ ಹಾ ಹೇಳುದಿಲ್ಲ ನನ್ನ ಮಗಳ ಬಾ ಚಲೋ ಆತಮ್ಮ ಹೌದೇವ ಹೇಳುದಿಲ್ಲ ಇನ್ನು ಮುಂದೆ ಹೋಗು ನಡೆಯವ ಅವ್ ನನ್ನ ಮಗಳ ಹೋಗುಣ ಬಾ ಮತ್ತೇನ್ ಮಾಡ್ದ ಏನೇಮ್ಮ ಅವ್ ಹೇಳವ ಇನ್ನು ಮುಂದೆ ನಾನು ಹೋಗಿ ಪೇಟೆ ಒಳಗ ಪಳಾರ ತಗೊಂಡ್ಬರ್ತೇನು ಹಾ ಅಮ್ಮ ನೀನಾದ್ರೂ ಸ್ವಲ್ಪ ಇಲ್ಲೇ ಕುಂಡಮ್ಮ ಅವ್ ನನ್ನ ಮಗಳ ಹೋಗಿ ಬಾಯವ ನಾ ಇಲ್ಲೇ ಕುಂಡಿರ್ತೀನಿ ಅವ ನನ್ನ ಮಗಳ ಹಾ ನೀ ಇಲ್ಲೇ ನೋಡ್ಕೋತ ಕುಂಡಿರ್ತಾನ ನೀ ಬರುವವರೆಗೆ ಇಲ್ಲೇ ಕುಂಡಿರ್ತಾನ ಹಾ ಬರ್ತನು ಅನ್ನಂಗ್ಯಾವ ನನ್ನ ಕೈ ನೀ ವಚ್ಚಿನ ಕೊಡ್ಬೇಕು ನನ್ನ ಮಗಳ ಅಂದ್ರ ನೀನು ಹೇಳು ಮಾತಿನ ಅರ್ಥ ಅಮ್ಮ ಈಗ ನೀ ನನ್ನ ಪಾರ ಮಾಡಿದಿ ಹಾ ನಾಳೆ ನಿನಗೂ ಒಂದ್ ಎಳೆ ಹೊತ್ತ ಬಂದ್ರೆ ಹೌದವ ಅಮ್ಮ ನಿನ್ನ ಮಾತು ನಾನು ಕೇಳಬೇಕ ಹೌದು ಕೇಳ್ಬೇಕಲ್ಲವ ಹಾಗಂತ ವಚನ ಕೊಡ್ಬೇಕಲ್ಲ ಹೌದು ಕೊಡಬೇಕಲ್ಲವ ಕೇಳುವಂತ ಮಾತಿದ್ರ ಕೇಳ್ತಾನೋ ಹಂದಿಂತ ಮಾತಿದ್ರ ಕೇಳೋಕೆಲ್ಲ ಅವ ನನ್ನ ಮಗಳ ಮಾತ್ ಚಲೋ ಐತಿ ಕೇಳವ ಹೌದಾ ಹೌದವ ಹಾಗಾದ್ರ ಅಮ್ಮ ನಿನ್ನ ಮಾತು ನಾನು ಕೇಳ್ತೇನ ಅವ ನನ್ನ ಮಗಳ ಕಡಿಮೆ ವಚನ. ಎಡಗಾಯ ಕೊಯ್ತೇವ ನಿನ್ನ ಮಾತ್ ಹೆಂಗ ನನ್ನ ಮೀಟ್ಕೊಯ್ಲಿ ನನ್ನ ಮಗಳ ಬಲಗೈ ಇದ ಹಾ ಬಲಗಾಯನವ ಎಡಗೈ ಅದ. ಅಮ್ಮ ನೀನು ಮುಂದೆ ಇಲ್ಲೇ ಕುಂಡಮ್ಮ ನಾ ಹೋಗಿ ಪಳಾರ್ ತಗೊಂಡ್ಬರ್ತೇನೆ ಹೋಯ್ ಪಲಾರ್ ತೊಂಬಯವ ಹಾ ಹೋಗ್ಯವ ಏನೇನಾರಿ ಹೇಳ್ತೇನೆ ಕೇಳು ಗುಡಿಯೊಳಗ ಬಂದ ಸಿಕ್ಕ ಬಂದ ಸಿಕ್ಕ ಬಂದ
ಏನೇನಾರಿ ಹಾ ಯಾವ ಅಕ್ಕಿ ಆಹಾ. ಎಲ್ಲಕ್ಕಿ ಮಾರಿ ಮೇಲೆ ನೋಡಿದ್ರೆ ಬಹಳ ಒಳ್ಳೆ ಅಕ್ಕಿ ಹಾ ಹಾ ನನ್ನ ಮುಂದೆ ನಕ್ಕ ನಗುಲ್ತಾ ಹೋಗಿದ ಮೇಲೆ ನಿನ್ನ ಕುಣ ಗುರ್ತಾ ಹೇಳ್ದಂಗಾದ್ರೆ ನಿನಗೆ ದಾರಿ ಬಿಡ್ತನು ಇಲ್ಲವಾದ್ರೆ ಹಾ ಹಾ ಹೇಳ್ತೀನಿ ಕೇಳುವಂತ್ರಾಗ್ರಿ ಏನೇನಾರಿ ಚೆನ್ನಾಗಿ ಹೇಳುವಂತ ಯಾಕೋ ಬಿಡೋ ದಾರಿ ಬಿಡೋ ದಾರಿ ಹುಡುಗಟ ತಾರವಲ್ಲ ಬಿಡೋ ದಾರೆ ಬಿಡ ಬಿಡ ದಾರೆ ಹುಡುಗಟ ತರೆವಾಲಾಯ್ ಬಿಡೋ ದಾರಿ ಬಿಡೋ ದಾರಿ ಹುಡುಗಟ ತಾರವಲ್ಲ ಬಿಡೋ ದಾರೆ ಬಿಡೋ ದಾರೆ ಹುಡುಗಟ ತರೆವಾಲಾಯ್ ಕಾಡ ಬ್ಯಾಡ್ರೆ ಬೀಳುವೆ ನಿಮ್ಮ ಕಾಲ ಕಾಡ ಬ್ಯಾಡ್ರೆ ಬೀಳುವೆ ಕಾಲೆ ಕಾಲಾಯ್ ಕಾಡ ಬ್ಯಾಡ್ರಿ ಬೀಳುವೆ ನಿಮ್ಮ ಕಾಲ ಕಾಲ ಕಾಡ ಬ್ಯಾಡ್ರಿ ಬೀಳುವೆ ನಿಮ್ಮ ಕಾಲ ಕಾಲ ಬಿಡ ದಾರಿ ಬಿಡ ಬಿಡ ದಾರಿ ಹುಡುಗಟ ತಾರವಲ್ಲ ಕಾಡ ಬ್ಯಾಡ್ರೆ ಬೀಳುವೆ ನಿಮ್ಮೆ ಕಾಲೆ ಕಾಲ ಕಾಡ ಬ್ಯಾಡ್ರೆ ಬೀಳುವೆ ನಿಮ್ಮೆ ಕಾಲೆ ಕಾಲ ಬಿಡು ದಾರೆ ಬಿಡ ಬಿಡ ದಾರೆ ಹುಡುಗಟ ತರೆವಾಲಾಯ್ ರೂಢಿ ಒಳಗ ಶಾಪುರ ಶಂಕರ ಕರ ರೂಢಿ ಒಳಗೆ ಶಾಪುರ ಶಂಕರ ರೂಢಿ ಒಳಗ ಶಾಪುರ ಶಂಕರ ಕರ ರೂಢಿ ಒಳಗ ಶಾಪುರ ಶಂಕರ ಕರ ಬಿಡೋ ದಾರಿ ಬಿಡ ಬಿಡೋ ದಾರಿ ಹುಡುಗಟ ತರವಲ್ಲ ಬಿಡೋ ದಾರೆ ಬಿಡ ಬಿಡ ದಾರೆ ಹುಡುಗಟ ತರೆವಾಲಾಯ್ ಇನ್ನು ಮುಂದೆ ನಾನು ನೋಡಿದ ಗಂಡುಳ ಕರತಿ ಅತ್ತಿವನ ಸೊಸೆ ತವ್ರ ಮನೆ ಹೆಣ್ಣುಮಗಳು ನಮ್ಮಂತ ಪರಸ್ತ್ರೀ ಹೆಣ್ಣುಮಕ್ಕಳನ್ನು ಹೀಗೆ ದಾರಿಲಿ ತರುವುದು ಚೆಲವಲ್ಲ. ಅದೆಲ್ಲ ಏನ್ ಮಾಡ್ತೀರಾ? ಸುಮ್ಮನೆ ದಾರಿ ಬಿಡೋಂತಾರಾಗ್ರಿ. ಏನೇನಾರಿ ಹಾ. ನಿನ್ನ ಕೂನ ಗುರ್ತಾ ಹೇಳಿದ್ರೆ ಮಾತ್ರ ದಾರಿ ಬಿಡ್ತನು ಹಾ ಹಾ ಇಲ್ಲವಾದ್ರೆ ದಾರಿ ಬಿಡುದಿಲ್ಲ ನೋಡು. ಹಾಗಾದ್ರೆ ನಿಮ್ಮ ಕೋನ ಗುರ್ತಾ ಮೊದಲು ಹೇಳೋದ್ರಾಗ್ರಿ. ಏನೇನಾರಿ ಹಾ ಹಾ ಮೊದಲು ನಿನ್ನ ಕೂನ ಗುರ್ತಾ ಹೇಳು, ಹಾ, ಆ ಹಾ. ನಂತರ ನಾನು ನೋಡ್ತೇನೆ. ಹಾಗಾದ್ರೆ ನನಗೆ ಬಂದು ಗಂಗಾ 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 ಅಂತ ಇದ್ದಾರ. ಏನೇ ಗಂಗಾ, ಹಾ ಈ ಕೂಡಿದ ಸಭೆಯಲ್ಲಿ ಹಾ, ಹಾ. ಗಂಗಾ ಗಂಗಾನವರು ಬಹಳ ಮಂದಿ ಇರುತ್ತಾರೆ. ಹೌದು. ನಿನಗೆ ಬಂದಾದ್ರು ಯಾವ ಗಂಗಾ ಅನ್ನುತ್ತಾರೆ ಹೇಳುವಂತ ಕ್ಯಾಗು. ನನಗೆ ಬಂದು ಲಗಳೇರ ಗಂಗಾ ಲಗಳೇರ ಗಂಗಾ ಲಗಳೇರ ಗಂಗಾ ಅಂತ ಇದ್ದಾರು.
ಏನೇ ಗಂಗಾ, ಹಾ ಹಾ ನೀ ಲಗಳಾರ ಗಂಗಾ ಅನ್ನೋದು ನನಗಾದ್ರೂ ಗುರ್ತಾಯ್ತು, ಹೌದು. ಈ ಕೂಡಿದಂತ ಸಭೆಗಾದ್ರೂ ಗುರ್ತಾಯ್ತು. ಆಹಾ. ಗಂಗಾ ಹಾದಿ ಬಿಟ್ಟಿದ್ದೇನೆ ಹೋಗಂತ ಯಾಕೋ ಇಷ್ಟೆಲ್ಲ ಕೂನ ಗುರ್ತ ಕೇಳಾಕ ಅಲ್ಲ ಏನು ಸಮಾಚಾರ ಅಂತ ಹಾ ನಿಮ್ಮ ಕೂನ ಗುರ್ತ ಹೇಳಿದ್ರ